24 ಗಂಟೆ ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ ಅನ್ನೋರಿಗೆ ಇದು ಒಂದು ಸ್ಮಾಲ್ ಸಜೆಷನ್ ನಾನು ಹೇಳುವಂಥದ್ದು. ಪೈಲ್ಸ್ ಅಂದರೆ ಏನು? ನಾರ್ಮಲ್ ಆಗಿ ವೀನಸ್ ಕುಷನ್ಸ್ ಅಂತ ನಮ್ಮ ಏನು ಗುದದ್ವಾರದ ಕೆಳಭಾಗದಲ್ಲಿ ಎಲ್ಲರಿಗೂ ಇರ್ತದೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ. ಅದು ದೇ ವಿಲ್ ಹೆಲ್ಪ್ ಇನ್ ಕಂಟ್ರೋಲಿಂಗ್. ಇವಾಗ ನಮ್ಮ ಫೀಸಿಸ್ ಹೋಗುವಂಥದ್ದು, ಈಗ ಮೋಷನ್ ಹೊರಗಡೆ ಹೋಗುವಂಥದ್ದನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಮಟ್ಟಕ್ಕೆ ಅದು ಸಹಾಯ ಮಾಡ್ತಿರ್ತದೆ. ಗಾಳಿ ಹೋಗೋದನ್ನು ಸ್ವಲ್ಪ ಹೋಗೋ ಮಟ್ಟಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡ್ತಿರ್ತದೆ. ಅಷ್ಟು ಬಿಟ್ಟರೆ ಅದರಿಂದ ಬೇರೆ ಏನು ಕೆಲಸಗಳಿರಲ್ಲ. ಬಟ್ ಕೆಲವು ಸಲ ಏನಾಗುತ್ತೆ ಅಂದರೆ ಆ ವೀನಸ್ ಕುಷನ್ಸ್ ಏನಾಗ್ಬಿಟ್ಟು ದೊಡ್ಡದಾಗ್ಬಿಟ್ಟು ಕೆಳಗಡೆ ಜರುಗಿ ಬಿಡ್ತವೆ. ಅದನ್ನು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಆ ಡೆಲಿಕೇಟ್ ಇರೋದ್ರಿಂದ ಅವು ಬ್ರೇಕ್ ಆಗಿಬಿಡ್ತವೆ. ವೈಲ್ ಪಾಸಿಂಗ್ ಸ್ಟೂಲ್ಸ್ ನಾವು ಸ್ಟ್ರೈನ್ ಹಾಕಿ ಮೋಷನ್ ಪಾಸ್ ಮಾಡ್ತೀವಿ, ಆ ಸಮಯದಲ್ಲಿ ಅದು ಬ್ರೇಕ್ ಆದರೆ ಏನಾಗುತ್ತೆ, ಒಂದು ರಕ್ತನಾಳ ಒಡೆದೋದ್ರೆ ಏನಾಗುತ್ತೆ, ಬ್ಲಡ್ ಬರ್ತದೆ. ಸಿಂಪಲ್ ಅಷ್ಟೇ ಅದು. ಈಗ ಮೋಸ್ಟ್ ಆಫ್ ದ ಟೈಮ್ಸು ಮೋಷನ್ ಹೋಗೋ ಸಮಯದಲ್ಲಿ ಏನೋ ಹೊರಗಡೆ ಬಂದಂಗೆ ಆಗುತ್ತೆ. ನಾನು ಸ್ವಲ್ಪ ಬಲವಾಗಿ ಪ್ರಯತ್ನ ಮಾಡಿದ್ರೆ ತುಂಬ ಬ್ಲೀಡಿಂಗ್ ಆಗ್ತದೆ. ಅದು ತುಂಬ ನನಗೆ ನೋವೇನಾಗಲ್ಲ. ಅದು ವಾಶ್ ಮಾಡಿ ನಾನು ನಿಂತ್ಕೊಂಡ್ರೆ ಆಟೋಮೆಟಿಕಲಿ ಅದು ಒಳಗೋದಂಗೆ ಆಗುತ್ತೆ, ಬ್ಲೀಡಿಂಗ್ ನಿಂತೋಗ್ಬಿಡ್ತದೆ. ದಿಸ್ ಇಸ್ ಮೋಸ್ಟ್ ಆಫ್ ದ ಟೈಮ್ಸ್ a common feature presented by patients who are suffering from hemorrhoids. Hemorrhoids ಅಂತಂದರೆ ಪೈಲ್ಸ್ ಅಂತ ನಾನೇನು ಹೇಳಿದೆ. ಈ ಥರದ್ದು ಒಂದು ಸನ್ನಿವೇಶದಲ್ಲಿ ಪೇನ್ಲೆಸ್ ಬ್ಲೀಡಿಂಗ್, ಅದು ಹೆಮರಾಯ್ಡ್ಸ್ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ಬೋದು. ಕೆಲವು ಸಲ ಹೆಮರಾಯ್ಡ್ಸ್ ಕಾಂಪ್ಲೆಕ್ಸ್ ಆಗಿಬಿಡ್ತವೆ, ಹೊರಗಡೆ ಬಂದಿದ್ದು ಗಂಟುಗಳ ಥರ ಆಗ್ತವೆ, ನೋವಾಗ್ತವೆ. ದಟ್ ಈಸ್ ಇನ್ಫ್ಲಮೇಟರಿ ಹೆಮರಾಯ್ಡ್ಸ್ ಆರ್ ಪ್ರೊಲ್ಯಾಪ್ಸ್ಡ್ ಆರ್ ಥ್ರಾಂಬೋಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ತದೆ. ಈಗ ಪೇನ್ಫುಲ್ ಕಂಡೀಷನ್ ಇನ್ ದ ಏನಲ್ ರೀಜನ್ ಬೇರೆ ಯಾವುದಿರ್ಬೋದು ಅಂತ ಅಂದರೆ ಅಕ್ಯೂಟ್ ಫಿಷರ್ ಇನ್ ಏನು ಅಂತ ಆಗ್ತದೆ. ಒಂದು ಸಣ್ಣ ಕಟ್ ಮೋಷನ್ಗೆ ಯಾವಾಗಲೂ ಒಂದ್ಸಲಿ ತುಂಬ ಬಿಗಿಯಾಗಿರ್ತದೆ, ಮೋಷನ್ ಗಟ್ಟಿ ಆಗಿಬಿಟ್ಟಿರ್ತದೆ, ಪ್ರಯತ್ನ ಮಾಡಿ ಹೊರಗಡೆ ಹಾಕಿರ್ತೀವಿ, ಆ ಸಮಯದಲ್ಲಿ ಕಟ್ ಆಗಿಬಿಟ್ಟಿರ್ತದೆ. ದಟ್ಸ್ ಕಾಲ್ಡ್ ಎ ಫಿಷರ್. ಆ ಫಿಷರ್ ಕಟ್ ಆಗಿರೋದು ನಮಗೆ ಹೈಪರ್ ಸೆನ್ಸಿಟಿವ್ ರೀಜನ್ ಇರೋದ್ರಿಂದ ಸ್ವಲ್ಪ ಕಟ್ ಆಗಿರೋದು ವಿಪರೀತ ಪೇನ್ ಆಗೋಕ್ಕೆ ಶುರು ಆಗ್ತದೆ. ಅದು ಪದೇ ಪದೇ ಅದು ಕಟ್ ಆಗೋದು, ನೋವಾಗೋದು ಆಗ್ತಾ ಇರುವಾಗ ಆ ಸ್ವಿಂಕ್ಟರ್ಸು ಸ್ವಲ್ಪ ಟೈಟನ್ ಆಗಿಬಿಡುತ್ತೆ. ಮೋಷನ್ಗೆ ಹೋಗೋ ಜಾಗ ಟೈಟ್ ಆಗುತ್ತೆ, ಲೂಸ್ ಇರೋದಿಲ್ಲ. ಹಾಗಾಗಿ ಪದೇ ಪದೇ ಇಂಜೂರ್ ಆಗ್ತಾ ಹೋಗ್ತಾ ಅದು ಫಿಷರ್ ಅಗ್ರಿವೇಟ್ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಎ ಕ್ರಾನಿಕ್ ಫಿಷರ್ ಆ್ಯಂಡ್ ಇಟ್ ಬಿಕಮ್ ವೆರಿ ಸೆನ್ಸಿಟಿವ್ ರೀಜನ್. ಈ ಥರದ್ದೊಂದು. ಕೆಲವು ಸಲ ಪೆರಿಯೇನಲ್ ಆಪ್ಸಿಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಕೀವು ಗಂಟು ತಯಾರಾಗ್ಬಿಡೋದು, ಯಾವುದೋ ಒಂದು ಪಿಂಪಲ್ ಮುಖದಲ್ಲಿ ಆಗೋ ರೀತಿಯಲ್ಲಿ ಕೆಳಗಡೆ ಆ ಭಾಗದಲ್ಲೂ ಒಂದು ಸ್ಮಾಲ್ ಪಿಂಪಲ್ ಲೈಕ್ ಲೀಷನ್ ಶುರು ಆಗ್ಬೋದು. ದಟ್ ಈಸ್ ಕಾಲ್ಡ್ ಎ ಪೆರಿಯೇನಲ್ ಆಪ್ಸಿಸ್. ದಟ್ ಈಸ್ ಆಲ್ಸೋ ರಿಲೇಟಿವ್ಲಿ ಪೇನ್ಫುಲ್. ಅಥವಾ ಇಸ್ಚ್ಯೂರೆಕ್ಟಲ್ ಆಪ್ಸಿಸ್ ಅಂತ ಆಗ್ತದೆ, ರಿಲೇಟಿವ್ಲಿ ಬಿಗ್ ಆಪ್ಸಿಸ್, ಕೀವುಗಂಟು ದೊಡ್ಡದಾಗ್ಬಿಡ್ತದೆ. ಅದು ವೆರಿ ವೆರಿ ಪೇನ್ಫುಲ್, ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಆಲ್ಸೋ. ಕೆಲವು ಸಲ ಈ ಒಂದು ಸಿಂಪಲ್ ಪೆರಿಯನಲ್ ಆಪ್ಸಿಸ್ ಅಥವಾ ಇಸ್ಚ್ಯೂರೆಕ್ಟಲ್ ಆಪ್ಸಿಸ್ ಅನ್ನೋ ಸ್ವಲ್ಪ ಕಾಂಪ್ಲೆಕ್ಸ್ ಇದ್ದುಬಿಟ್ಟು ಒಂದು ಫಾರ್ನಿಯರ್ಸ್ ಗ್ಯಾಂಗ್ರೀನ್ ಅಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿಬಿಡ್ತವೆ. ಇಟ್ ಬಿಕಮ್ಸ್ ವೆರಿ ಮಿಟಿಲೇಟಿಂಗ್, ವೆರಿ ಡಿಫಿಕಲ್ಟ್ ಸರ್ಜರಿ. ಆಪ್ರೇಟ್ ಮಾಡೋರ್ಗು ಆಪ್ರೇಷನ್ ಮಾಡಿಸ್ಕೊಂಡು ಟ್ರೀಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟೊತ್ತಿಗೆ ತಿಂಗಳಾರ್ಗಟ್ಟಲೆ ಆಗಿಬಿಡ್ತದೆ. ಸೊ ಇಂಥ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಅನ್ನೋದಾದರೆ ಟ್ರೈ ಟು ಸಿ ದ ರೈಟ್ ಡಾಕ್ಟರ್ಸ್ ಅಂತ ನಾನು ಹೇಳ್ಬೋದು. ಇನ್ನೊಂದು ಕಾಮನ್ ಕಂಡೀಷನ್ನು ವಾಟ್ ವಿ ಟಾಕ್ ಇನ್ ದ ಏನಲ್ ರೀಜನ್ ಇಸ್ ಅಬೌಟ್ ಫಿಸ್ಟುಲಾ. ಫಿಸ್ಟುಲಾ ಎಷ್ಟೋ ಸಲ ಏನು ಅಂದರೆ ಪೆರಿಯನಲ್ ಆಪ್ಸಿಸ್ ಆಗಿರ್ತದೆ, ಅದು ಒಡೆದೋಗ್ಬಿಡ್ತದೆ. ಒಡೆದೋದ್ರೆ ಫಿಸ್ಟುಲಾ ಇಸ್ ಎ ಕನೆಕ್ಷನ್ ಬಿಟ್ವೀನ್ ದ ಸ್ಕಿನ್ ಆ್ಯಂಡ್ ದ ಏನಲ್ ಕೆನಾಲ್ ಆರ್ ದ ರೆಕ್ಟಲ್ ರೀಜನ್. ಒಳಗಡೆಗಿಂದ ಹೊರಗಡೆಗೆ ಕನೆಕ್ಷನ್ ಆಗಿಬಿಟ್ರೆ ದಟ್ ಈಸ್ ಕಾಲ್ಡ್ ಎ ಫಿಸ್ಟುಲಾ. ಹೌ ಡು ವಿ ಮ್ಯಾನೇಜ್ ಆಲ್ ದಿಸ್? ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಇದು ಬರದೇ ಇರೋಂಗೆ ನೋಡ್ಕೊಳ್ಬೇಕು, ತಡೆಗಟ್ಟಬೇಕು. ಯಾವ ಥರದಲ್ಲಿ ತಡೆಗಟ್ಟೋದು? ಒಂದು ಹೈ ಫೈಬರ್ ಡಯಟ್ ತೊಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಸಕ್ ಮಟ್ಟಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಆ್ಯಂಬ್ಯುಲೆಂಟ್ ಇರಬೇಕು. 24 ಗಂಟೆ ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ ಅನ್ನೋರಿಗೆ ಇದು ಒಂದು ಸ್ಮಾಲ್ ಸಜೆಷನ್ ನಾನು ಹೇಳುವಂಥದ್ದು. ಸ್ವಲ್ಪ ಓಡಾಟ ಇರಬೇಕು, ನೀರು ಹೆಚ್ಚಿಗೆ ಕುಡಿಬೇಕು, ತರಕಾರಿ ಸೊಪ್ಪು ಹಣ್ಣುಗಳು ಹೆಚ್ಚಿಗೆ ತೊಗೊಳ್ಬೇಕು. ಅದ್ರ ಜೊತೆಲಿ ಹೊರಗಡೆ ತಿನ್ಬೋದು. ಯು ಕ್ಯಾನ್ ಚೀಟ್ ಇನ್ ಅ ವೀಕ್ ಒನ್ಸ್. ಬಟ್ ಅದು ಇಫ್ ಯು ಡೂ ದ್ಯಾಟ್ ಚೀಟಿಂಗ್ ಎವ್ರಿ ಸಿಂಗಲ್ ಡೇ ಆ್ಯಂಡ್ ಎವ್ರಿ ಮೀಲ್, ಇಟ್ ಈಸ್ ನಾಟ್ ಓಕೆ ಅಂತ ನಾನು ಹೇಳಬೇಕಷ್ಟೆ. ಸೊ ಇಷ್ಟು ನಾವು ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸು ವಿ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದೀಸ್ ಪ್ರಾಬ್ಲಮ್ಸ್. ಕಾನ್ಸ್ಟಿಪೇಷನ್ ಬರದೇ ಇರೋ ಥರ ನೋಡ್ಕೊಳ್ಬೇಕು. ಅದು ಕಾನ್ಸ್ಟಿಪೇಷನ್ ಬರದೇ ಇರೋದು ಅಂದರೆ ಈ ಥರದಿರಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಕಾನ್ಸ್ಟಿಪೇಷನ್ ಬರೋಲ್ಲ. ಸ್ವಲ್ಪ ಓಡಾಟ ಚೆನ್ನಾಗಿ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ಲಿ ಅದು ಸರಿ ಆಗಿಬಿಡ್ತದೆ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದ್ದರೆ, ನೀರು ಚೆನ್ನಾಗಿ ಕುಡಿತಾ ಹೋಗ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಇಸ್ ರಿಲೇಟಿವ್ಲಿ ಗುಡ್ ಅಂತ ನಾನು ಹೇಳ್ಬೋದು. ಇದೆಲ್ಲ ಆಗಿದ ಮೇಲೆ ಹೆಮರಾಯ್ಡ್ಸ್ ಆಗಿಬಿಟ್ರೆ ಏನು ಮಾಡ್ತೀರಿ? ಹೌ ಡು ಯು ಟ್ರೀಟ್? ಅಂದರೆ ಮಲ್ಟಿಪಲ್ ವೇಸ್. ಕನ್ವೆನ್ಷನಲ್ ಹೆಮರಾಕ್ಟಮಿ ಅಂತ ಅಂದ್ಬಿಟ್ಟು ರೆಗ್ಯುಲರಾಗೆ ನಾವು ಹಳೆಯ ಕಾಲದಲ್ಲಿ ಸೀನಿಯರ್ ಸರ್ಜನ್ಸ್ ಎಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆ ಥರ ಸರ್ಜರಿ ಮಾಡ್ಬೋದು. ಅಥವಾ ಡಾಪ್ಲರ್ ಅಸಿಸ್ಟೆಡ್ ಅಂತ ಮಾಡ್ಬೋದು, ಲೇಸರ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ಬೋದು. ಬಟ್ ನಾನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು ಅಥವಾ ಕಾಂಪ್ಲೆಕ್ಸ್ ಹೆಮರಾಯ್ಡ್ಸ್ಗಳಿಗೆಲ್ಲ ಸ್ಟೇಪ್ಲರ್ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತೀನಿ. ತುಂಬ ಆರ್ಗನೈಸ್ಡು, ವೆರಿ ಫಂಕ್ಷನಲ್ ಸರ್ಜಿಕಲ್ ಪ್ರೊಸೀಜರು. ತುಂಬ ಚೆನ್ನಾಗಾಗುತ್ತೆ, ರಿಕವರಿ ತುಂಬ ಫಾಸ್ಟ್ ಆಗುತ್ತೆ. ಪೇಷಂಟು
ವೀಕೆಂಡಲ್ಲಿ ಆಪ್ರೇಟ್ ಮಾಡಿದ್ರೆ ನೆಕ್ಸ್ಟ್ ವೀಕಲ್ಲಿ ಫಸ್ಟ್ ಡೇಸ್ ಆಫ್ ದ ವೀಕ್ ಒಳಗೆ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೋದು. ದಟ್ಸ್ ಬೆಸ್ಟ್ ಸರ್ಜಿಕಲ್ ಪ್ರೊಸೀಜರ್ ರಿಲೇಟೆಡ್ ಟು ಹೆಮರಾಯ್ಡ್ಸ್ ಅಂತ ನಾನು ಹೇಳ್ಬೋದು. ಫಿಶರ್ ಅಂತ ಅಂದರೆ ಸಿಂಪಲ್ ಏನಲ್ ಡೈಲಿಟೇಷನ್ ಮಾಡ್ತೀವಿ, ಇನ್ನೊಂದೇನು ಮಾಡ್ತೀವಿ, ಸ್ವಿಂಕ್ಟ್ರಾಟಮೀಸ್ ಅಂತ ಕೆಲವು ಸಲ ಮಾಡ್ತೀವಿ, ಅದು ಮಾಡಿದ್ರೆ ಸಾಕಾಗ್ತದೆ, ಅದು ಗುಣ ಆಗ್ತದೆ. ಫಿಸ್ಟುಲಾ ಅನ್ನೋದು ರಿಲೇಟಿವ್ಲಿ ಸಿಂಪ್ಲರ್ ಫಿಸ್ಟುಲಾಸ್ ಅಂತ ಅನ್ನುವಾಗ ಫಿಸ್ಟುಲಾಟಮಿ ಅಥವಾ ಫಿಸ್ಟುಲೆಕ್ಟಮಿ ಅಂತ ಮಾಡ್ಬೋದು. ಕಾಂಪ್ಲೆಕ್ಸ್ ಫಿಸ್ಟುಲಾಸ್ ಆರ್ ವೆರಿ ಹೈ ಫಿಸ್ಟುಲಾಸ್ ಅಂತ ಮಾಡಿದ್ರೆ ವಾಫ್ಟ್ ಪ್ರೊಸೀಜರ್ಸ್ ಅಂತ ಮಾಡ್ತೀವಿ. ವಾಫ್ಟ್ ಅಂದರೆ ವಿಡಿಯೋ ಅಸಿಸ್ಟೆಡ್ ಫಿಸ್ಟುಲಸ್, ಟ್ರ್ಯಾಕ್ ಅಬ್ಲೇಷನ್ ಅಂತ ಮಾಡ್ತೀವಿ. ಅದೆಲ್ಲ ಸ್ವಲ್ಪ ರಿಲೇಟಿವ್ಲಿ ಹೈ ಎಂಡ್ ಸರ್ಜಿಕಲ್ ಪ್ರೊಸೀಜರ್ಸು, ಅವೆಲ್ಲ ನಾವು ಮಾಡ್ತಾ ಬರ್ತಿರ್ತೀವಿ. ಅದನ್ನೆಲ್ಲ ಮಾಡಿದ್ರೆ ರಿಲೇಟಿವ್ಲಿ ಈಸಿ ಔಟ್ಕಮ್ ಸಿಗೋಕ್ಕೆ ಶುರು ಆಗ್ತದೆ. ಕಾಂಪ್ಲೆಕ್ಸ್ ಫಿಸ್ಟುಲಾನ ಇಲ್ಲ ನಾವು ಇರೋದು ಸರ್ಕಸ್ ಮಾಡಿ ಆಪ್ರೇಟ್ ಮಾಡಿ ಇರೋದನ್ನೆಲ್ಲ ತೆಗೆದೇ ಬಿಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋದರೆ ಅನ್ಫಾರ್ಚುನೇಟ್ಲಿ ವಿ ಮೇ ಇಂಡ್ಯೂಸ್ ಇನ್ಕಾಂಟಿನೆನ್ಸ್ ಅಂದರೆ ಮೋಷನ್ಗೆ ಹೋಗುವಂಥ ಒಂದು ಕಂಟ್ರೋಲ್ನ ಹಾಳು ಮಾಡಿಬಿಡ್ತೀವಿ ಅನ್ನೋ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತದೆ. ಸೊ ಅಗ್ರೆಸಿವ್ ಆಗಿ ಡಾಕ್ಟರ್ಗಳು ಇರುವಂಥ ಅನಿವಾರ್ಯತೆ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದು ಹೇಳ್ತಾ ಇರ್ತೀನಿ. ಬಟ್ ಎಷ್ಟೋ ಜನ ಫಾಲ್ಸ್ ಪರ್ಸೆಪ್ಷನ್ ಪಬ್ಲಿಕ್ಕಲ್ಲಿ ಇರ್ತದೆ, ಡಾಕ್ಟರ್ಗಳ ಹತ್ರ ಹೋದರೆ ಆಪ್ರೇಷನ್ ಮಾಡ್ತಾರೆ, ಆಪ್ರೇಷನ್ ಮಾಡಿದ್ಮೇಲೆ ಕಂಟ್ರೋಲ್ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು. ಕಂಟ್ರೋಲ್ ಯಾವತ್ತೂ ಫಿಸ್ಟುಲಾ ಸರ್ಜರಿ ಅಥವಾ ಫಿಶರ್ ಸರ್ಜರಿ, ಹೆಮರಾಯ್ಡ್ ಸರ್ಜರೀಸ್ ಅಥವಾ ಪೈಲ್ ಸರ್ಜರಿ ಮಾಡಿದ್ರೆ ಹೋಗೋದಿಲ್ಲ. ಕಾಂಪ್ಲೆಕ್ಸ್ ಸರ್ಜರೀಸ್ನ ಅನ್ವಾಂಟೆಡ್ ಸರ್ಜಿಕಲ್ ಪ್ರೊಸೀಜರ್ಸ್ ಮಾಡಿದ್ರೆ ಮಾತ್ರ ಆ ಥರದ್ದು ಕಂಟ್ರೋಲ್ ಸ್ವಲ್ಪ ತಪ್ಪಬಹುದು ಅಂತ ಹೇಳ್ಬೋದು. ಬಟ್ ಇದನ್ನೆಲ್ಲ ವಿ ಓವರ್ಕಮ್ ಆಲ್ ದ್ಯಾಟ್, ಅದನ್ನೆಲ್ಲ ಮೀರಿ ಬೆಳೆದಿರೋದ್ರಿಂದ ಇವತ್ತಿನ ನಾಲೆಡ್ಜ್. ಸೊ ಆ ಥರದ ಪರಿಸ್ಥಿತಿ ಯಾವ ಪೇಷಂಟ್ಗೂ ಬರೋದಿಲ್ಲ. ಸೊ ವಾಟ್ ಐ ಕ್ಯಾನ್ ಸಜೆಸ್ಟ್ ಇಸ್ ಪ್ಲೀಸ್ ಸಿ ದ ರೈಟ್ ಡಾಕ್ಟರ್ ಅಂತ ನಾನು ಹೇಳ್ಬೋದು. ಈಗ ಬೀದಿ ಬದಿಯಲ್ಲಿ ಯಾರೋ ನಾವು ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ಯಾರು ಏನು ಕ್ವಾಲಿಫೈಡ್ ಇಲ್ಲದೆ ಇರುವಂಥವ್ರು ಆಯುರ್ವೇದ ಅಂತ ಒಂದು ಹೆಸರು ತಗೊಂಡು ಅದನ್ನು ಟ್ರೀಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇಫ್ ಆಯುರ್ವೇದಿಕ್ ಸ್ಪೆಷಲಿಸ್ಟ್ ಆರ್ ಟ್ರೀಟಿಂಗ್, ಐ ಹ್ಯಾವ್ ನೋ ಬಾದರೇಷನ್. ಖಂಡಿತವಾಗ್ಲೂ ಅವ್ರಿಗೆ ಅರ್ಹತೆ ಇದೆ, ಅವರು ಆ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಆಯುರ್ವೇದ ಹೆಸರು ಇಟ್ಕೊಂಡು ಬೇರೆಯವರು ಮಾಡುವಂಥದ್ದು ಏನಿರ್ತದಲ್ಲ ಅದು ಸೂಕ್ತ ಅಲ್ಲ ಅಂತ ನಾನು ಹೇಳ್ಬೋದು. ಅದನ್ನು ಈಗ ನಾನು ಹೇಳಬೇಕು ಅನ್ನೋದಲ್ಲ, ಪೇಷಂಟ್ಗಳು ದೇ ಶುಡ್ ಜಡ್ಜ್ ಹೂಮ್ ಐ ಶುಡ್ ಗೋ ಟು ಅಂತ ಅಂದ್ಬಿಟ್ಟು ನಾನು ಯಾರ ಹತ್ರ ಹೋಗಬೇಕು ಅನ್ನೋವಂಥದ್ದು ನನಗೆ ಒಂದು ಕನಿಷ್ಠ ಪಕ್ಷದ ಅರಿವು ಇರಬೇಕು ಅಂತ ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ.